ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಇದು ರೀತಿ ಮಳೆ ಅಂತೂ ಶುರು ಆಗಿಬಿಟ್ಟಿದೆ. ಇನ್ನೂ ಎಷ್ಟು ದಿನ ಇರುತ್ತೆ ಈ ರೀತಿ ಮಳೆ ಇದ್ರೂ ಕಷ್ಟ, ಮಳೆ ಇಲ್ಲದೇ ಇದ್ರೂ ಕಷ್ಟ. ತುಂಬ ತಂಪಾಗಿರೋದ್ರಿಂದ ಸಾಯಂಕಾಲ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಏನು ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಸಾಯಂಕಾಲ ಸೂಪರಾಗಿರೋ ಸ್ನ್ಯಾಕ್ಸ್ ಅಂತ ಮಾಡಿದ್ವಿ. ನೋಡಿ ಯಾವ ರೀತಿ ಮಳೆ ಆಗಿದೆ. ಆ ಸ್ನ್ಯಾಕ್ಸ್ ಯಾವುದು ಅಂತ ನಿಮಗೆ ತೋರಿಸ್ತೀನಿ. ಎಲ್ಲ ಪೂರ್ತಿ ಹಸಿ ಹಸಿ ಆಗಿಬಿಟ್ಟಿದೆ. ಹಿತ್ತಲ ಕಡೆಯೂ ಹಾಗೆ ಆಗಿದೆ, ಮುಂಚೆ ಬಾಗ್ಲೂ ಅದೇ ರೀತಿ ಆಗಿದೆ. ಮಳೆಯಿಂದ ನೆಲ ಎಲ್ಲ ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ನೋಡಿ ಇನ್ನೂ ಜಾಸ್ತಿ ಮಳೆನೇ ಬೇಕಂತಿದ್ದಾರೆ ಈ ಕಡೆ ಎಲ್ಲ. ಯಾಕಂದರೆ ಭತ್ತಕ್ಕೆಲ್ಲ ಜಾಸ್ತಿ ನೀರು ಬೇಕು ಅಂತ ಹೇಳೋದ್ರಿಂದ ದೊಡ್ಡದಾಗಿ ಮಳೆ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತಾರೆ. ಈ ರೀತಿ ಜಿಟಿ ಆಗೋದು ಸರಿಯಲ್ಲ ಅಂತಾರೆ. ದೊಡ್ಡ ಮಳೆ ಬೇಕು ಅಂತಾರೆ. ಬನ್ನಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಏನು ಮಾಡೀವಿ ಅಂತ ನೋಡೋಣ. ನೋಡಿ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯಕ್ಕಿಟ್ಬಿಟ್ಟು ಇದರಲ್ಲಿ ಅವಲಕ್ಕಿ, ದಪ್ಪಗಿರೋ ಅವಲಕ್ಕಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಯಾವಾಗಲಾದರೂ ನಾನು ಮಾಡ್ತಾ ಇರ್ತೇನೆ ಮನೆಯಲ್ಲಿ. ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಂದಾಗ ಇದನ್ನು ಕೆಂಪಗಾಗಿ ಹೋಗಿ ಹುರ್ಕೋಬೇಕು. ಭಾಳ ರುಚಿಯಾಗಿರ್ತಾವೆ ಈ ಅವಲಕ್ಕಿ. ಎಷ್ಟು ರುಚಿಯಾಗಿರ್ತಾವಂದರೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ. ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಎಣ್ಣೆ ಎಲ್ಲ ಹತ್ಕೋಬೇಕು, ಎಲ್ಲ ಅವಲಕ್ಕಿಗೆ ಹತ್ಕೊಂಡು ಹುರ್ಕೊಂಡು ಅಳ್ಳಬೇಕು. ನೋಡಿ ಯಾವ ರೀತಿ ಅರಳಾಗಿದ್ದಾವೆ ಅಂತ. ಇವನ್ನ ಬೇರೆದರಲ್ಲಿ ತೆಗಿಬೇಕು. ಇವಾಗ ಬೇರೆ ಪಾತ್ರೆಗೆ ತೆಗೆದಿಟ್ಟು ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಬೇಕಾಗಿರುವಂತಹ ಜೀರಿಗೆ, ಆಮೇಲೆ ಶೇಂಗಾ ಕಾಳು, ಪುಟಾಣಿ, ಗೋಡಂಬಿ ಇದ್ದರೆ ಗೋಡಂಬಿನೂ ಹಾಕ್ಬೋದು. ಆಮೇಲೆ ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿಬಿಟ್ಟು ಕೆಂಪಗೆ ಹುರ್ಕೋಬೇಕು. ಕರಿಬೇವಿನ ಸೊಪ್ಪಿನಲ್ಲಿರುವಂಥ ಹಸಿ ಇದೆಲ್ಲ ಹೋಗಿಬಿಟ್ಟು ಕ್ರಂಚ್ನೆಸ್ ಬರಬೇಕು. ಆ ರೀತಿ ಹುರ್ಕೋಬೇಕು. ಅದ್ರ ಜೊತೆಗೆ ಒಂದು ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ಈ ಬೆಳ್ಳುಳ್ಳಿ ಹಾಕೋದಿಲ್ಲ, ಇಂಗನ್ನು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಬೆಳ್ಳುಳ್ಳಿ ಬಾಯಲ್ಲಿ ಒಂಥರ ಆಗುತ್ತೆ. ನೋಡಿ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಕೆಂಪಗಾಗೋ ಹಾಗೆ ಹುರ್ಕೋಬೇಕು. ಪೂರ್ತಿ ಎಲ್ಲ ಕೆಂಪಾದಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದಕ್ಕೆ ಅರಿಶಿಣ ಪುಡಿ, ಖಾರ ಮತ್ತು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹುರ್ಕೊಂಡಿದ್ವಲ್ಲ ಅವಲಕ್ಕಿನ ಇದಕ್ಕೆಲ್ಲ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಬಿಸಿ ಮಾಡ್ಕೋಬೇಕು. ಅಂದರೆ ಅದರಲ್ಲೆಲ್ಲ ಉಪ್ಪು, ಖಾರ, ಅರಿಶಿಣ ಎಲ್ಲ ಹೋಗಬೇಕಲ್ಲ, ಅಂದರೆ ರುಚಿ ಜಾಸ್ತಿ ಆಗಿರುತ್ತೆ. ಸ್ಪೈಸಿ ಬೇಕಾದರೂ ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೋಬೋದು. ಮನೆಯಲ್ಲಿ ನೋಡ್ಕೊಂಡು ಹಾಕ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ತಿನ್ನೋದಕ್ಕೆ ಚಾಯ್ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಜೊತೆನೂ ಮಾಡ್ಕೊಂಡಾದರೂ ತಿನ್ಬೋದು. ಇದನ್ನು ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಲಾಸ್ಟಲ್ಲಿ ಇದಕ್ಕೆ ಸಕ್ಕರೆ ಪುಡಿನ ಹಾಕಬೇಕು. ಸ್ವಲ್ಪ ಸ್ವೀಟ್ ಆದರೂ ಚೆನ್ನಾಗಿರುತ್ತೆ. ಇದರಲ್ಲಿ ಚೀಪ್ಸನ್ನಾದರೂ ಕರೆದು ಹಾಕ್ಬೋದು. ಆಲೂ ಚಿಪ್ಸ್ ಅಂತೀವಲ್ಲ, ಅದರ ದ್ರಾಕ್ಷಿ ಗೋಡಂಬಿ ಕರೆದಾದರೂ ಹಾಕ್ಬೋದು. ಆವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಇಷ್ಟೇ ಪ್ರಮಾಣದಲ್ಲಿ ಮಾಡಿದ್ದೀನಿ. ನೋಡಿ ಇಲ್ಲಿ ಇವಾಗ ಸಾಯಂಕಾಲ ಅದೇ ರೀತಿ ನಾನು ರಾತ್ರಿ ಊಟಕ್ಕೆ ಅಂತ ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ. ಈ ಬೀಟ್ರೂಟ್ ಪಲ್ಯ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಪ್ರತಿ ಸಾರಿ ಒಂದೇ ಥರ ತಿನ್ನೋದಕ್ಕಿಂತ ಈ ಸ್ವಲ್ಪ ಚೇಂಜ್ ಆಗಿರಲಿ ಅಂತ ಅಂದ್ಬಿಟ್ಟು ಇದರಲ್ಲಿ ಶೇಂಗಾ ಕಾಳು ಮತ್ತು ಕಡಲೆಬೇಳೆ ಎರಡನ್ನೂ ಹಾಕ್ತಾಯಿದ್ದೀನಿ. ಹಾಕ್ಕೊಂಬಿಟ್ಬಿಟ್ಟು ಈಗಾಗಲೇ ಕಟ್ ಮಾಡ್ಕೊಂಡಿರುವಂಥ ಬೀಟ್ರೂಟ್ಗಳನ್ನು ಸೇರಿಸೋಕ್ಕಿಂತ ಮುಂಚೆ ನಾನು ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸೇರಿಸ್ಕೊಂಡ್ಬಿಟ್ಟು ನಂತರ ಉಳಿದ ಪದಾರ್ಥಗಳನ್ನ ಸೇರಿಸೋಣ. ಬೀಟ್ರೂಟನ್ನು ಸ್ವಲ್ಪ ಹೊತ್ತು ಕಟ್ ಮಾಡಿಟ್ರೆ ಕಲರ್ ಜಾಸ್ತಿ ಬರೋದಿಲ್ಲ, ಅದು ಆರ್ಕೊಂಡ್ಬಿಡತ್ತೆ. ನಾನು ಸ್ವಲ್ಪ ಕಟ್ ಮಾಡಿಕೊಂಡು ಅರ್ಧ ಗಂಟೆ ನಂತರ ಇವಾಗ ಪಲ್ಯ ಮಾಡ್ತಾಯಿದ್ದೀನಿ. ಕಲರು ಇಷ್ಟಪಡದೇ ಇರೋರು ಸ್ವಲ್ಪ ಮೊದಲೇ ಒಂದು ಸ್ವಲ್ಪ ಹೆಚ್ಚಿಟ್ಕೋಬೇಕು. ಟೊಮೆಟೊ ಹಾಕಿಬಿಟ್ಟು ಲಾಸ್ಟಲ್ಲಿ ಇವಾಗ ನಾನು ಕಟ್ ಮಾಡ್ಕೊಂಡಿರೋಂಥ ಬೀಟ್ರೂಟನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಟೊಮೆಟೊ ಅಂತೂ ಬೇಕೇ ಬೇಕು. ಏಕೆಂದರೆ ಇದಕ್ಕೆ ಎಣ್ಣೆನೇ ಹಾಕೋದಿಲ್ಲ ನಾವು. ಆ ಟೊಮೆಟೊ ರಸದಲ್ಲೇ ಬೇಯಬೇಕು ಇದು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಗುರೆಳ್ಳು ಪುಡಿ, ಉತ್ತರ ಕರ್ನಾಟಕದವ್ರಿಗಂತೂ ಗುರೆಳ್ಳು ಪುಡಿ ಬೇಕೇ ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಸ್ವಲ್ಪ ಗರಂ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಮುಚ್ಚಿಡಬೇಕು. ಅದರಲ್ಲೇ ಬೇಯ್ಬಿಡತ್ತೆ ಎಲ್ಲ ಪದಾರ್ಥವೂ. ಆಮೇಲೆ ಆಫ್ ಮಾಡ್ಕೊಂಡ್ಬಿಟ್ಟು ತಿಂತಾಯಿದ್ರೆ ಅಂತೂ ತುಂಬ ರುಚಿಯಾಗಿರುತ್ತೆ. ನೀರಾಗಿರುವುದಿಲ್ಲ, ಡ್ರೈ ಆಗೇ ಇರುತ್ತೆ. ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕಂತೂ ತುಂಬ ಚೆನ್ನಾಗಿರ್ತದೆ ಈ ಪಲ್ಯನ. ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ ಈ ರೀತಿ. ನಮ್ಮ ಮನೆಯಲ್ಲಿ ಇದೇ ರೀತಿನ ಮಾಡೋದು ನಾವು. ನೀರು ಹಾಕ್ದೇ ಹಾಗೆ ಮಾಡ್ತೀವಿ.